ಕೃಷ್ಣ ಬರ್ತಾ ಬಿಟ್ರೆ ಜಗತ್ತಲ್ಲಿ ನಾವು ಸ್ವಲ್ಪ ಹೇಗೆ ಲೈಫಲ್ಲಿ ಖಂಡಿತ ಸರ್ ಹೇಗೆ ಲೀಡ್ ಮಾಡಬೇಕೆಲ್ಲ ಗೊತ್ತಾಗುತ್ತೆ. ಧರ್ಮರಾಜ ನೋಡಿ ಅಂದರೆ ತಮ್ಮನ ಸೋದರ ಮಾವನೇ ಕೊಂದ ಅವನು. ಹಾಂ, ತಮ್ಮನ ಸೋದರ ಮಾವನನ್ನೇ ಕೊಂದಿದ್ದಾನೆ. ಧರ್ಮಜ್ಞೇನ ಸತಾತಾತ ಧರ್ಮರಾಜೇನ ಅಂತಲೇ ಹೇಳ್ತಾಳೆ. ಬರೀ ಧರ್ಮರಾಜ ಅಂದರೆ ಸಾಕಾಗಿಲ್ವಾ, ಅಂದರೆ ಧರ್ಮಜ್ಞನಾದ ಧರ್ಮರಾಜ ಅಂತ. ಅಂದರೆ ಈ ಗಾಂಧಾರಿಯ ಮಾತುಗಳನ್ನು ಸುಲಭಕ್ಕೆ ಜೀರ್ಣಿಸಿಕೊಳ್ಳೋದಕ್ಕಾಗೋಲ್ಲ ಅಂತ. ಆಚಾರ್ಯಂ ಸಾತ್ಯಕೇಸ್ತಥಾ, ಅರ್ಜುನನನ್ನು ರೂಪುಗೊಳಿಸಿದವರು ಸಾತ್ಯಕಿಗೆ ಗುರುಗಳು ಅಂತ ದ್ರೋಣರು ಬಿದ್ದಿದ್ದಾರೆ ನೋಡಿಲ್ಲಿ ಅಂತ. ಕುರುಣಾಂ ಗುರು ಸಪ್ತಮಂ, ಇಡೀ ಕುರುವಂಶಕ್ಕೆ ಗುರುಗಳವರು ಅಂತ. ಅಂದರೆ ಅವರು ಎಷ್ಟು ಜನಕ್ಕೆ ಗುರುಗಳು ದ್ರೋಣರು ಅಂದರೆ ಅಂತ. ಆ ಕಾಲದ ಪ್ರಪಂಚ ಕಂಡ ಸರಿಸುಮಾರು ಎಲ್ಲರಿಗೂ ಅವರೇ ಗುರುಗಳು. ಅವರು ಗುರುಗಳು ಅಂತ ಕೂಡಲೇ ಅವರ ಪರಿವಾರಕ್ಕೂ ಅವರು ಗುರುಗಳ ಥರ ಆಗಿರ್ತಾರಲ್ಲ. ಇಂಥ ನಮಸ್ಕಾರಕ್ಕೆ ಯೋಗ್ಯವಾದ ಪಾದಗಳನ್ನು ನರಿಗಳು ತಿಂತಾ ಇವೆ ನೋಡು ಕೃಷ್ಣ ಅಂತ ಹೇಳ್ತಾಳೆ. ಈ ಕೃಪಿ ಅನ್ನೋಳ ಬಗ್ಗೆ ನಮಗೆ ತುಂಬ ಸಿಕ್ಕಿದ್ದೇ ಇಲ್ಲ ಅವಳ ಹೆಸರು. ಆದರೆ ಗಾಂಧಾರಿ ಹೇಳುವಾಗ 2 ಶಬ್ದ ಹೇಳ್ತಾಳೆ, ಬಹಳ ಗಮನಿಸಬೇಕಾಗಿರೋದು. ಜಟಿಲಾ ಬ್ರಹ್ಮಚಾರಿಣಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ಈಗ ನಾವು ಶೋಕ ಪರ್ವದಲ್ಲಿದ್ದೀವಿ, ಅಂದರೆ ಯುದ್ಧದ ನಂತರದ ಶೋಕದ ಪರ್ವದಲ್ಲಿದ್ದೀವಿ. ಮತ್ತು ಗಾಂಧಾರಿ ಕೃಷ್ಣನಿಗೆ ವರ್ಣನೆ ಮಾಡ್ತಾ ಹೋಗ್ತಾ ಇರೋದನ್ನು ನೋಡಿದ್ದೀವಿ. ಈ ವಿಚಾರಗಳು ನಮ್ಮದು ಹೇಳೋಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಈ ಎಲ್ಲ ಅಂದರೆ ಇಷ್ಟೊಂದೆಲ್ಲ ಗಾಂಧಾರಿ ಹೇಳಿದ್ಲು ಹೇಳ್ತಾ ಇರೋದು ನಾವು ನೋಡ್ತಾ ಇದ್ವಿ. ಕೃಷ್ಣನ ಏನು ಮಾತಿಲ್ವಾ? ಕೃಷ್ಣಂದು ಯಾವ ಮಾತು ಇಲ್ಲ, ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದಾನೆ ಕೃಷ್ಣ. ಕೆಲವೊಂದು ಕಡೆ ಮೌನ ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನಿಸುತ್ತೆ. ಎಲ್ಲಿ ಮೌನವಾಗಿರಬೇಕು ಅಂತ ಗೊತ್ತಿರಬೇಕು ಸರ್. ಎಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಿರುವಂತೆಯೇ ಎಲ್ಲಿ ಮೌನವಾಗಿರಬೇಕು ಅಂತ ಗೊತ್ತಿರಬೇಕು. ಕೃಷ್ಣ ಯಾಕೆ ಮೌನವಾಗಿದ್ದಾನೆ, ಮೌನಿಯಾದ ಅನ್ನೋದಕ್ಕೆ ಹಲವು ಕಾರಣಗಳನ್ನು ಕಾಣಬಹುದು ನಾವು. ಈಗ ಚರ್ಚೆ ಅಲ್ಲ, ವಾದ ಅಲ್ಲ, ವಿವಾದ ಅಲ್ಲ, ಅದು ಹಾಗಲ್ಲ, ಅದು ಹೀಗಲ್ಲ ಅಂತ ಅಲ್ಲ. ಈಗ ಕೇಳಿಸ್ಕೊಳ್ಬೇಕಾಗಿದೆ ಅಂತ. ಕರೆಕ್ಟ್. ಕೇಳಿಸಿಕೊಳ್ಳಬೇಕಾದ ಹೊತ್ತಿನಲ್ಲಿ ಕೇಳಿಸ್ಕೊಳ್ಬೇಕು ಸುಮ್ಮನೆ ಅಂತ. ಕೃಷ್ಣ ಬರ್ತಾ ಬಿಟ್ರೆ ಜಗತ್ತಲ್ಲಿ ನಾವು ಸ್ವಲ್ಪ ಹೇಗೆ ಲೈಫಲ್ಲಿ ಖಂಡಿತ ಸರ್ ಹೇಗೆ ಲೀಡ್ ಮಾಡಬೇಕೆಲ್ಲ ಗೊತ್ತಾಗುತ್ತೆ. ಹೌದು. ಸನ್ನಿವೇಶಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದಕ್ಕೆ ಕೃಷ್ಣನ ಬದುಕಿನಷ್ಟು ಅದ್ಭುತವಾದ ಮಾದರಿ ಇನ್ನೊಂದು ಸಿಗೋದೇ ಇಲ್ವೇನೋ ಅನ್ನೋ ಥರ ಸಿಗತ್ತೆ ಅಂತ. ಅಂದರೆ ತುಂಬ ಸಂಕೀರ್ಣವಾದ ಸನ್ನಿವೇಶಗಳನ್ನು ಅವನು ಎಷ್ಟು ಲೀಲಾಜಾಲವಾಗಿ, ಅದು ಎಲ್ಲವನ್ನೂ ಒಂದೇ ತರಹ ಅಲ್ಲ ಅಂತ. ಎಲ್ಲಿ ಏನು, ಎಲ್ಲಿ ಹೇಗೆ, ನೀವು ಹೇಳಿದಾಗೆ ಕೃಷ್ಣ ಒಬ್ಬ ಅರ್ಥ ಆದರೆ, ಆಮೇಲೆ ಕೃಷ್ಣ ತಾನು ಏನು ಮಾಡಬೇಕು ಅನ್ನೋದು ಮಾಡ್ತಾನೆ. ಆಮೇಲೆ ಬೇರೆಯಿಂದ ಏನು ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತಿದೆ. ಸೊ ಬರೀ ಸೆಲ್ಫ್ ಹ್ಯಾಂಡ್ಲಿಂಗ್ ಅಲ್ಲ, ಸಿಚುವೇಶನ್ ಹ್ಯಾಂಡ್ಲಿಂಗ್ ಅಂದರೆ ಟೋಟಲ್. ಹೌದು. ಇಡೀ ಮಹಾಭಾರತನೇ ಹ್ಯಾಂಡಲ್ ಮಾಡಿದ್ದೆ ಆತನೇ ಬಿಡಿ. ಸೊ ಹೀಗಾಗಿ ಮುಂದೆ ಅವಳು ತೋರಿಸೋದು ಶಲ್ಯನನ್ನು. ಏಷಶಲ್ಯೋ ಹತಶ್ಯೇತೆ ಸಾಕ್ಷಾನ್ ನಕುಲ ಮಾತುಲಃ. ಅಲ್ಲಿ ನೋಡು, ಶಲ್ಯ ಸತ್ತು ಮಲಗಿದ್ದಾನೆ. ಯಾರು ಅಂದರೆ ಸಾಕ್ಷಾತ್ ನಕುಲನ ಸೋದರ ಮಾವ ಅಂತ. ಅಂದರೆ ಈಗ ಖಾಸ ಬೀಸ ಅಂತ ಹೇಳ್ತೀವಲ್ಲ, ಖಾಸ ಅಣ್ಣ ಬೀಸ ಅಣ್ಣ ಅನ್ನೋ ಥರ. ಈಗ ಶಕುನಿನೂ ಸೋದರ ಮಾವ ಅಂತ ಕರೆಸ್ಕೊಳ್ತಾನೆ ಪಾಂಡವರಿಗೆ, ಆದರೆ ನೇರ ಅಲ್ಲ. ಇಲ್ಲಿ ನಕುಲ ಸಹದೇವರ ನೇರವಾಗಿ ಸೋದರ ಮಾವ, ಅವನು ಮಾದ್ರಿಯ ಸಹೋದರ. ಧರ್ಮಜ್ಞೇನ ಸತಾತಾತ ಧರ್ಮರಾಜೇನ ಸಂಯೋಗೆ, ಧರ್ಮಜ್ಞನಾದ ಧರ್ಮರಾಜ ಅವನನ್ನು ಕೊಂದಿದ್ದಾನೆ ಅಂತ ಹೇಳ್ತಾಳೆ ಗಾಂಧಾರಿ. ಅಂದರೆ ಈ ಮಾತುಗಳು ಎಷ್ಟು ಅದರ ಹಿನ್ನೆಲೆಯನ್ನು ನೋಡ್ತಾ ಹೋಗ್ಬೋದು. ಅಂದರೆ ನಕುಲ ಸಹದೇವರಿಗೆ ತಾಯಿ ಇಲ್ಲ, ತಂದೆ ಹೇಗೂ ಇಲ್ಲ. ನಕುಲ ಸಹದೇವರಿಗೆ ತಾಯಿ ಇಲ್ಲ. ಯುಧಿಷ್ಠಿರನಿಗೆ ತಾಯಿ ಇದ್ದಾಳೆ, ತಂದೆ ಇಲ್ಲ ಅಷ್ಟೇ. ಈಗ ಅವರಲ್ಲಿ ಪಾಂಡವರಲ್ಲಿ ನಕುಲ ಸಹದೇವರು ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡವರು. ಅವರ ಸೋದರ ಮಾವನನ್ನು ಇವನು ಕೊಂದಿದ್ದಾನೆ ಅಂತ. ಮಹಾಭಾರತ ನಮಗೆ ಕಥೆ ಗೊತ್ತಿದೆ, ಅವರ ನಡುವಿನ ಸಂಬಂಧ ಅನುಬಂಧಗಳು ಗೊತ್ತಿವೆ. ಇಲ್ಲ ಅಂತ ಅಂದರೆ ಇದಕ್ಕೆ ಏನರ್ಥ ಬರುತ್ತೆ ಅಂತ. ನಿಜ. ಧರ್ಮರಾಜ ನೋಡಿ ಅಂದರೆ ತಮ್ಮನ ಸೋದರ ಮಾವನೇ ಕೊಂದವನು. ಹಾಂ, ತಮ್ಮನ ಸೋದರ ಮಾವನನ್ನೇ ಕೊಂದಿದ್ದಾನೆ. ಧರ್ಮಜ್ಞೇನ ಸತಾತಾತ ಧರ್ಮರಾಜೇನ ಅಂತಲೇ ಹೇಳ್ತಾಳೆ. ಬರೀ ಧರ್ಮರಾಜ ಅಂದರೆ ಸಾಕಾಗಿಲ್ವಾ, ಅಂದರೆ ಧರ್ಮಜ್ಞನಾದ ಧರ್ಮರಾಜ ಅಂತ. ಅಂದರೆ ಎಷ್ಟದರಲ್ಲಿ ಒಂದು ಏನಂದರೆ ಒಂದು ಐರನಿ ಇದೆ ಅಂತಂದರೆ ಅಲ್ವಾ, ಒಂದು ವ್ಯಂಗ್ಯ ಕೂಡ ಇದೆ ಅದರಲ್ಲಿ. ಮಾಡಬಹುದಾ ಅಂತ ಅನ್ನುವ ಪ್ರಶ್ನೆ ಅಲ್ಲಿ ಖಂಡಿತ ಸೇರಿಕೊಂಡಿದೆ ಅಂತ. ಆಮೇಲೆ ಅಲ್ಲಿ ನಕುಲ ಸಹದೇವರ ಒಂದು ರಿಯಾಕ್ಷನ್ ಕೂಡ ನಮ್ಗೆ ಗೊತ್ತೇ ಆಗಿಲ್ಲವಲ್ಲ ಇಡೀ ಈ ಪ್ರಸಂಗದಲ್ಲಿ. ಇಲ್ಲ.
ಇಷ್ಟು ಹೇಳಿದವಳು ಮುಂದುವರಿಸಿ ಹೇಳ್ತಾಳೆ, ಏನ ಸಂಗೃಹತಾತ ರಥ ಮಾಧಿರಥೇರ್ ಯುಧಿ ಜಯಾರ್ಥಂ ಪಾಂಡುಪುತ್ರಾಣಂ ತಥಾ ತೇಜೋವಧ ಕೃತಃ. ಇವನೆಂಥವನು ಶಲ್ಯ ಅಂತ ಅಂದರೆ, ಕರ್ಣನ ಸಾರಥಿ ಆಗಬೇಕಾಯ್ತಲ್ಲ ಇವನು, ಆಗ ಇವನು ಪಾಂಡವರು ಗೆಲ್ಲಲಿ ಅನ್ನುವ ಕಾರಣಕ್ಕಾಗಿ ಕರ್ಣನ ತೇಜೋವಧೆ ಮಾಡಿದ್ದವನು, ಅಂಥವನನ್ನು ಯುಧಿಷ್ಠಿರನೇ ಕೊಂದ ಅಂತ. ಅಂದರೆ ಈ ಗಾಂಧಾರಿಯ ಮಾತುಗಳನ್ನು ಸುಲಭಕ್ಕೆ ಜೀರ್ಣಿಸಿಕೊಳ್ಳೋದಕ್ಕಾಗೋಲ್ಲ ಅಂತ. ಇಷ್ಟು ನಡೀತಾ ಇರುವಾಗ ಹಿಂದೆ ಪಾಂಡವರಲ್ಲೇ ಇದ್ದಿರಬೇಕು, ಅವರೇನು ದೂರ ಇರೋಲ್ಲ. ನನಗೆ ಯಾರಿಗೆಲ್ಲ ಅವಳು ಮುಟ್ಟಿಸ್ತಾ ಇದ್ದಾಳೆ ಸಂದೇಶನ ಅಂತ, ನಿಮ್ಮ ಪರವಾಗಿ ಇದ್ದ ನಿಮ್ಮದೇ ಸೋದರ ಮಾವನನ್ನು ನೀವು ಕೊಂದಿದ್ದೀರಿ ಅಂತ. ಅವಳು ಅದು ಎಷ್ಟು ಘೋರವಾಗಿತ್ತು ಅನ್ನೋದನ್ನು ವರ್ಣಿಸ್ತಾಳೆ ಅಂದರೆ, ಏಷಾ ಚಾಮೀಕರಾಭಸ್ಯ ತಪ್ತ ಕಾಂಚನ ಸಪ್ರಭಾ ಅಸ್ಯಾದ್ವಿನಿಸೃತ ಜಿಹ್ವಾ ಭಕ್ಷತೆ ಕೃಷ್ಣ ಪಕ್ಷಿಭಿ. ಅವನ ನಾಲಗೆ ಅವನು ಸಾಯುವಾಗ ಇದರಿಂದ ಹೊರಗಡೆ ಬಂದಿದೆಯಂತೆ, ನಾಲೆಗೆ ಹೊರಗಡೆ ಬಂದಿದೆಯಂತೆ. ಅದು ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆಯಂತೆ. ಗಾಂಧಾರಿ ಹೇಳ್ತಾ ಇದ್ದಾಳೆ, ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇರುವ ಅವನ ನಾಲಿಗೆಯನ್ನು ಪಕ್ಷಿಗಳು ಕಚ್ಚಿ ತಿಂತಾ ಇವೆ ನೋಡು ಅಂತ. ಅಷ್ಟು ಭೀಕರವಾಗಿತ್ತು ಅದು ಅನ್ನೋದು ಗೊತ್ತಾಗತ್ತೆ. ಅವನ ಸುತ್ತಲೂ ಮದ್ರರಾಜದ ಕುಲಸ್ತ್ರೀಯರು ಅಳ್ತಾ ಇರೋದನ್ನು ನೋಡು ಅಂತ. ಇದಾದಮೇಲೆ ಭಗದತ್ತನನ್ನು ತೋರಿಸ್ತಾಳೆ. ಏಷ ಶೈಲಾಲಯೋ ರಾಜ, ಪರ್ವತವಾಸಿಯಾದವನು ಅಂತ. ಪರ್ವತ ಪ್ರಾಂತ್ಯದ ರಾಜನಾಗಿದ್ದನಲ್ಲ ಭಗದತ್ತ. ಗಜಾಂಕುಶಧರ ಶ್ರೇಷ್ಠ ಶ್ವೇತೆ ಭುವಿ ನಿಪಾತಿತಃ ಅಂತ. ಆನೆಯ ಮೇಲೆ ನಿಂತು ಅಂಕುಶ ಹಿಡಿದು ಸಾಗುತ್ತಾ ಇದ್ದವನು ಇವತ್ತು ನೆಲದ ಮೇಲಿದ್ದಾನೆ ಅಂತ. ಇಷ್ಟಾದ ಮೇಲೆ ಅವಳಿಗೆ ಭೀಷ್ಮ ಕಾಣಿಸ್ತಾನೆ. ಯಸ್ಯ ನಾಸ್ತಿ ಸಮೋಲೋಕೆ ಶೌರ್ಯೇ ವೀರ್ಯೇ ಚ ಕಶ್ಚನ. ಯಾರಿಗೆ ಈ ಪ್ರಪಂಚದಲ್ಲಿ ಶೌರ್ಯ ಪರಾಕ್ರಮ ಎರಡರಲ್ಲೂ ಒಬ್ಬ ಸಮಾನನಾದವನು ಇರಲಿಲ್ವೋ ಅಂತಹ ಭೀಷ್ಮ ಮಲಗಿರೋದನ್ನು ನೋಡು ಅಂತ. ಭೀಷ್ಮ ಸತ್ತಿಲ್ಲ, ಆದರೆ ಮಲಗಿದಾನಲ್ಲ. ಯುಗಾಂತ ಇವ ಕಾಲೇನ ಪಾತಿತಂ ಸೂರ್ಯಮಂಬರಾತ್. ಮಹಾಪ್ರಳಯ ಆಗುವಾಗ ಕಾಲ ಸೂರ್ಯನನ್ನೇ ಆಕಾಶದಿಂದ ಕೆಳಗೆ ಬೀಳಿಸಿದರೆ ಹೇಗೋ ಹಾಗೆ ಕಾಣಿಸ್ತಾ ಇದ್ದಾನೆ ಭೀಷ್ಮ ಅಂತ. ನರ ಏಷ ತಪ್ತ್ವಾ ರಣೇ ಶತ್ರುನ್ ಶಸ್ತ್ರತಾಪೇನ ವೀರ್ಯವಾನ್ ನರಸೂರ್ಯೋಸ್ತಮಭ್ಯೇತಿ ಸೂರ್ಯೋಸ್ತಮಿವ ಕೇಶವ. ನರಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ ಅಂತ. ಭೀಷ್ಮನನ್ನು ನರಸೂರ್ಯ ಅಂತ ಕರೀತಾಳವಳು. ಇವನು ಯುದ್ಧರಂಗದಲ್ಲಿ ತನ್ನ ಬಿಸಿಯಿಂದ ಇಡೀ ಶತ್ರುಗಳಿಗೂ ಬಿಸಿ ತಾಗಿಸಿ ಆ ಸೂರ್ಯ ಇವತ್ತು ಅಸ್ತಂಗತನಾಗ್ತಾ ಇದ್ದಾನೆ. ಶರತಲ್ಪಗತಂ ವೀರಂ ಧರ್ಮೇ ದೇವಾಪಿನಾಸಮಂ. ಬಾಣದ ಇದರಲ್ಲಿ ಮಲಗಿದಾನಲ್ಲ ಅವನು, ಹಾಸಿಗೆಯಲ್ಲಿ ಶರತಲ್ಪದಲ್ಲಿ. ಧರ್ಮೇ ದೇವಾಪಿನಾಸಮಂ, ಧರ್ಮದ ವಿಷಯದಲ್ಲಿ ಈತ ದೇವಾಪಿಗೆ ಸಮನಾದವನು ಅಂತ. ದೇವಾಪಿ ಅಂದರೆ ಶಂತನುವಿನ ಇನ್ನೊಬ್ಬ ಸಹೋದರ. ಶಂತನು, ದೇವಾಪಿ, ಬಾಕ್ಲಿಕ 3 ಜನ ಸಹೋದರರು, ಪ್ರತೀಪನ ಮಕ್ಕಳು ಅವರು. ಅದರಲ್ಲಿ ನಾವು ಹಿಂದೆ ಕಥೆ ನೋಡಿದ್ದೀವಿ. ದೇವಾಪಿ ಬಾಲ್ಯದಲ್ಲಿಯೇ ಅವನು ಸಾಧನಾ ಪರವಾಗಿದ್ದವನು, ಅಧ್ಯಾತ್ಮ ಅವನ ಆಸಕ್ತಿಯಾಗಿತ್ತು. ಹಾಗಾಗಿ ಅವನು ಇದನ್ನೆಲ್ಲ ಬಿಟ್ಟು, ರಾಜ್ಯಕೋಶಗಳನ್ನೆಲ್ಲ ಬಿಟ್ಟು ಕಾಡಿಗೆ ತಪಸ್ಸಿಗೆ ಅಂತ ಹೋದವನು ದೇವಾಪಿ. ಧರ್ಮದ ವಿಷಯದಲ್ಲಿ ದೇವಾಪಿ ಅಂತವನು ಇವನು ಅಂತ. ಶಂತನುವಿನ ಮಗ, ಆದರೆ ತನ್ನ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅವನಂತೆ ಇವನಿದ್ದ ಅಂತ. ಅಂದರೆ ಇವನೂ ಕೂಡ ಇಲ್ಲಿದ್ದರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿದವನಲ್ಲ. ಈಗ ಅವನು ಕರ್ಣಿ, ನಾಲೀಕ, ನಾರಾಚ ಇವುಗಳನ್ನು ಹಾಸಿಕೊಂಡು ಮಲಗಿದ್ದಾನೆ. ಬೇರೆ ಬೇರೆ ಬಾಣಗಳ ಹೆಸರದು ಹಿಂದೆ ಬಂದಿದೆ ಅವುಗಳೆಲ್ಲ. ಅವುಗಳ ಮೇಲೆ ಮಲಗಿದ್ದಾನೆ ಅವನು. ಅವನಿಗೆ ದಿಂಬಾಗಿ 3 ಬಾಣಗಳನ್ನು ಉಪಧಾಯೋಪಧಾನಾಗ್ರ್ಯಂ ದತ್ತಂ ಗಾಂಡೀವ ಧನ್ವನ. ಅವನಿಗೆ ದಿಂಬಾಗಿ ಕೂಡ 3 ಬಾಣಗಳನ್ನು ನೆಟ್ಟಿದ್ದಾನೆ ಅರ್ಜುನ ಅಂತ. ಅದನ್ನು ನೋಡಿದ್ವಲ್ಲ, ಅವನು ದಿಂಬ ಬೇಕು ಅಂತ ಕೇಳಿದ್ದು. ಅಮರ್ತ್ಯ ಇವ ಮರ್ತ್ಯಸ್ಸನ್ ಏಷ ಪ್ರಾಣಾನಧಾರಯತು. ಅವನ ಬಗ್ಗೆ ತುಂಬ ಮಾತಾಡ್ತಾಳೆ ಅವಳು. ಮನುಷ್ಯನಾಗಿ ಕಾಣಿಸಿದ್ದ ಅವನು, ಆದರೆ ಅವನು ಮನುಷ್ಯ ಅಲ್ಲ, ದೇವರು ಅಂತ. ಅಮರ್ತ್ಯ ಇವ ಮರ್ತ್ಯಸ್ಸನ್. ಅವಳಿಗೆ ಅವನು ಮಾವ ಅಲ್ವಾ, ಈಗ ಧೃತರಾಷ್ಟ್ರನ ದೊಡ್ಡಪ್ಪ ಆಗ್ತಾನಲ್ಲ ಮಾವ. ಒಂದು ಮನೆಯಲ್ಲಿ ಮಾವನ ಬಗ್ಗೆ ಮನೆಗೆ ಬಂದ ಸೊಸೆಗೆ ಯಾವ ಭಾವ ಇರೋದಕ್ಕೆ ಸಾಧ್ಯ ಅಂತ. ಅಮರ್ತ್ಯ ಇವ ಮರ್ತ್ಯಸ್ಸನ್ ಅಂತ. ಅವನು ದೇವತೆಯೇ, ಅವನು ಮನುಷ್ಯ ಅಲ್ಲವೇ ಅಲ್ಲ, ಮನುಷ್ಯನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಇವಳು ಅವನ ಆ ಶಾಪ ವರ ಇದನ್ನು ಕೇಳ್ಕೊಂಡು ಹೇಳ್ತಾ ಇಲ್ಲ, ಶಾಪ ಗೊತ್ತಿದ್ದು ಹೇಳ್ತಾ ಇಲ್ಲ, ಹಾಗೆ ಇದ್ದ ಅವನು ಅಂತ. ಧರ್ಮಾತ್ಮ ಧರ್ಮಜ್ಞ, ಧರ್ಮಾತ್ಮನೂ ಹೌದು ಧರ್ಮಜ್ಞನೂ ಹೌದು ಅಂತ. ಅಂದರೆ ಧರ್ಮ ಗೊತ್ತಿರೋದು ಬೇರೆ, ಧರ್ಮದಂತೆ ಬದುಕೋದು ಬೇರೆ ಅಂತ. ಗೊತ್ತಿರೋರೆಲ್ಲ ಹಾಗೆ ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟ್. ಕಾನೂನು ಓದ್ಕೊಂಡ್ರೆ ಕಾನೂನು ಗೊತ್ತಾಗ್ಬಿಡುತ್ತೆ, ಆದರೆ ಕಾನೂನು ಪಾಲಿಸೋ ವಿಷಯ ಬೇರೆ ಅಲ್ವಾ. ಹಾಗಾಗಿ ಕಾನೂನು ಗೊತ್ತಿದೆ, ಕಾನೂನನ್ನು ಪಾಲಿಸ್ತಾನೆ ಅಂತ. ಧರ್ಮಾತ್ಮ ಧರ್ಮಜ್ಞ. ಇವನೇ ಹೇಳಿದನಂತೆ ತನ್ನ ಸಾವಿನ ಗುಟ್ಟನ್ನು ಕೃಷ್ಣ ಅಂತ ಹೇಳ್ತಾಳೆ ಅವಳು ಗಾಂಧಾರಿ.
ಸ್ವಯಮೇತೇನ ಶೂರೇಣ ಪೃಚ್ಯಮಾನೇನ ಪಾಂಡವೈ ಧರ್ಮಜ್ಞೇನಾಹವೇ ಮೃತ್ಯುರಾಖ್ಯಾತ ಸತ್ಯವಾದಿನ. ಪಾಂಡವರು ಬಂದು ಅವನಲ್ಲಿ ಕೇಳಿದರಂತೆ ನಿನ್ನ ಸಾವು ಹೇಗೆ ಅಂತ. ಆದರೆ ಧರ್ಮಜ್ಞನಾದ ಆತ, ಸತ್ಯವಂತನಾದ ಆತ ತನ್ನ ಸಾವು ಇಂಥದ್ದು ಅಂತ ಹೇಳಿದನಂತೆ ಅಂತ. ಅಂದರೆ ಈ ಗಾಂಧಾರಿ ಇಲ್ಲೂ ಒಂದು ಗಾಂಧಾರಿಯ ಆಕ್ಷೇಪ ಇದೆಯಾ ಅಂತ ಅನ್ನಿಸುವಂತೆ ಇದೆ ಅಂತ. ಈಗ ಅವನು ಸತ್ಯವಂತ, ಸತ್ಯವನ್ನೇ ಹೇಳ್ತಾನೆ, ಅವನು ಮರೆಮಾಚೋಲ್ಲ ಏನನ್ನು. ಅವನ ಬಳಿಗೆ ಹೋಗಿ ನಿನ್ನ ಸಾವು ಹೇಗೆ ನಡೆಯುತ್ತೆ ಅಂತ ಕೇಳಿದಾಗ ಸತ್ಯವನ್ನೇ ಹೇಳಬೇಕು ತಾನೆ. ಹಾಗೆ ಸತ್ಯವನ್ನು ಬಾಯ್ಬಿಡಿಸಿಕೊಂಡ್ರಿ ಅನ್ನೋ ತರಹದಲ್ಲಿ. ಎಸ್, ಅಂದರೆ ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಾದದ್ದು ನೀವು ಮಾಡಿದ್ರಿ ಅನ್ನೋ ಥರ ಒಂಥರ ಅದು ಅಲ್ವಾ? ಕ್ಷಾತ್ರ ಧರ್ಮ ಅನ್ನೋದಕ್ಕಿಂತ ಮನುಷ್ಯ ಧರ್ಮ ಅಂತಲೇ ಹೇಳಬೇಕು ಅಂತ, ಅದಕ್ಕೆ ವಿರುದ್ಧವಾದ ಅಂತ ನಡೀತಾ ಅಂತ ಕೇಳಿದಂತೆ. ಆದರೆ ಅವಳು ನೇರವಾಗಿ ಏನನ್ನು ಕೇಳೋಲ್ಲ. ಈ ಅರ್ಥ ಬರೋಲ್ವಾ ಅಂದರೆ ಈ ಅರ್ಥ ಬರುತ್ತೆ, ಆಗಿದೆ ಗಾಂಧಾರಿಯ ಮಾತುಗಳಲ್ಲಿ. ಧರ್ಮೇಶು ಕುರವಕ್ಕನ್ನು ಪರಿಪ್ರಕ್ಷಂತಿ ಮಾಧವ ಗತೇ ದೇವವ್ರತೆ ಸ್ವರ್ಗಂ ದೇವಕಲ್ಪೇ ನರರ್ಷಭೆ. ನರಶ್ರೇಷ್ಠ ಇವನು, ದೇವತೆಗೆ ಸಮಾನನಾದವನು ಇವನು, ದೇವವ್ರತ. ಇಂಥ ದೇವವ್ರತ ಸ್ವರ್ಗಕ್ಕೆ ಹೋದ ಮೇಲೆ ನಮ್ಮ ವಂಶೀಯರು ಧರ್ಮ ನ್ಯಾಯ ಇದರ ಬಗ್ಗೆ ಸಂದೇಹ ಬಂದರೆ ಯಾರನ್ನು ಕೇಳಬೇಕು ಕೃಷ್ಣ ಅಂತ ಕೇಳ್ತಾಳೆ. ಅಂದರೆ ಒಬ್ಬ ಮಾರ್ಗದರ್ಶಕ, ಇಡೀ ವಂಶದ ಮಾರ್ಗದರ್ಶಕನೇ ಇವತ್ತು ಅಸ್ತಂಗತನಾಗ್ತಾ ಇದ್ದಾನೆ. ಇನ್ನು ಯಾರ ಮಾರ್ಗದರ್ಶನ ತೆಗೆದುಕೊಳ್ಬೇಕು ನಾವು ಅಂತ. ಇದಾಗ್ತಾ ಇದ್ದ ಹಾಗೆ ಭೀಷ್ಮ ಆದಮೇಲೆ ದ್ರೋಣರು ಕಾಣಿಸ್ತಾರೆ ಗಾಂಧಾರಿಗೆ. ಅರ್ಜುನಸ್ಯ ವಿನೇತಾರಂ ಆಚಾರ್ಯಂ ಸಾತ್ಯಕೇಸ್ತಥಾ. ಅರ್ಜುನನನ್ನು ರೂಪುಗೊಳಿಸಿದವರು, ಸಾತ್ಯಕಿಗೆ ಗುರುಗಳು ಅಂತ ದ್ರೋಣರು ಬಿದ್ದಿದ್ದಾರೆ ನೋಡಿಲ್ಲಿ ಅಂತ. ಕುರುಣಾಂ ಗುರು ಸತ್ತಮಂ, ಇಡೀ ಕುರುವಂಶಕ್ಕೆ ಗುರುಗಳವರು ಅಂತ. ಅರ್ಜುನಸ್ಯ ವಿನೇತಾರಂ ಆಚಾರ್ಯಂ ಸಾತ್ಯಕೆ ಸ್ಥತ. ಅಂದರೆ ಅರ್ಜುನನಿಗೆ ಮಾರ್ಗದರ್ಶಕರಾಗಿದ್ದರು, ಅವನನ್ನು ರೂಪಿಸಿದವರು, ಅವನ ಸಲಹೆಗಾರರು ಎಲ್ಲವೂ ಹೌದು ಅವರು ಅಂಥವರು ಅಂತ. ವೇದ ಯಸ್ಮಾಚ್ಚ ಚತ್ವಾರ ಸರ್ವಾಸ್ತ್ರಾಣಿ ಚ ಕೇಶವ ಅನಪೇತಾನಿ ವೈ ಶೂರಾದ್ಯಥೈ ವಾದವು ಪ್ರಜಾಪತೇ. ಅವರು ಎರಡನ್ನೂ ಕಲಿಸ್ತಾ ಇದ್ದರು ಅಂತ. ಶಸ್ತ್ರವಿದ್ಯೆಯನ್ನೂ ಕಲಿಸ್ತಾ ಇದ್ದರು, ವೇದವಿದ್ಯೆಯನ್ನೂ ಕಲಿಸ್ತಾ ಇದ್ದರು, 4 ವೇದಗಳನ್ನೂ ಕಲಿಸ್ತಾ ಇದ್ದರು. ಅಂಥವರು ಇವತ್ತು ಮಲಗಿದ್ದಾರೆ ಸತ್ತು ಅಂತ. ಅವರ ಕಾಲುಗಳನ್ನು ನೋಡು. ವಂದನಾರ್ಹವು ಇಮೌ ತಸ್ಯ ವಂದಿಭಿರು ವಂದಿತವು ಶುಭವು. ಅವರ ಪಾದಗಳು ಅದು ನಮಸ್ಕಾರ ಮಾಡೋದಕ್ಕೆ ಅಂತಲೇ ಇರೋದು ಅಂತ. ಈಗ ಅವರ ಕಾಲುಗಳು ಓಡಾಡೋದಕ್ಕೆ, ಅವರ ಉಪಯೋಗಕ್ಕೆ ಅಂತಲ್ಲ, ಬೇರೆಯವರು ನಮಸ್ಕಾರ ಮಾಡೋದಕ್ಕಿರೋದು. ಅಷ್ಟು ಶ್ರೇಷ್ಠವಾದವುಗಳು ಮತ್ತು ಹಾಗೆ ನಮಸ್ಕಾರವನ್ನು ಸ್ವೀಕರಿಸಿದವುಗಳು. ಅಂದರೆ ಅವರು ಎಷ್ಟು ಜನಕ್ಕೆ ಗುರುಗಳು ದ್ರೋಣರು ಅಂದರೆ ಅಂತ. ಆ ಕಾಲದ ಪ್ರಪಂಚ ಕಂಡ ಸರಿಸುಮಾರು ಎಲ್ಲರಿಗೂ ಅವರೇ ಗುರುಗಳು. ಅವರು ಗುರುಗಳು ಅಂತ ಕೂಡಲೇ ಅವರ ಪರಿವಾರಕ್ಕೂ ಅವರು ಗುರುಗಳ ಥರ ಆಗಿರ್ತಾರಲ್ಲ. ಇಂಥ ನಮಸ್ಕಾರಕ್ಕೆ ಯೋಗ್ಯವಾದ ಪಾದಗಳನ್ನು ನರಿಗಳು ತಿಂತಾ ಇವೆ ನೋಡು ಕೃಷ್ಣ ಅಂತ ಹೇಳ್ತಾಳೆ. ಗೋಮಾಯವೋ ವಿಕರ್ಷಂತಿ ಪಾದವು ಶಿಷ್ಯ ಶತಾರ್ಚಿತವು. ನರಿಗಳು ಕಿತ್ತು ತಿಂತಾ ಇವೆ ಆ ಕಾಲಗಳನ್ನು ನೋಡು ಅಂತ. ಅವರ ಪಕ್ಕದಲ್ಲಿ ಕೃಪಿ ಹೋಗಿ ದುಃಖದಿಂದ ಅಳ್ತಾ ಇರೋದನ್ನು ನೋಡು ಅಂತ ಅವರ ಪತ್ನಿ. ಉಪಾಸ್ತೆ ವೈ ಮೃಧೇ ದ್ರೋಣಂ ಜಟಿಲ ಬ್ರಹ್ಮಚಾರಿಣಿ. ಈ ಕೆಲವು ವ್ಯಕ್ತಿಗಳ ಬಗ್ಗೆ ಮಹಾಭಾರತದಲ್ಲಿ ಒಂದು ಕಡೆಗೆ ಎಲ್ಲೂ ಸಿಗೋಲ್ಲ, ಆದರೆ ಎಲ್ಲೋ ಒಂದು ಕಡೆ ಸಿಗುತ್ತೆ. ಈ ಕೃಪಿ ಅನ್ನೋಳ ಬಗ್ಗೆ ನಮಗೆ ತುಂಬ ಸಿಕ್ಕಿದ್ದೇ ಇಲ್ಲ ಅವಳ ಹೆಸರು. ಆದರೆ ಗಾಂಧಾರಿ ಹೇಳುವಾಗ 2 ಶಬ್ದ ಹೇಳ್ತಾಳೆ, ಬಹಳ ಗಮನಿಸಬೇಕಾಗಿರೋದು. ಜಟಿಲ ಬ್ರಹ್ಮಚಾರಿಣಿ. ಅವಳು ಬ್ರಹ್ಮಚಾರಿಣಿ ಮತ್ತು ಜಟೆ ಕಟ್ಟಿದ್ದಳು ಅಂತ. ಈ ಬ್ರಹ್ಮಚಾರಿಣಿ ಅಂತ ಅನ್ನೋದಕ್ಕೆ ಈಗ ನಾವು ಹೊರಗಡೆಯಲ್ಲಿ ಮದುವೆ ಆಗದೆ ಇರೋದು ಅಂತ ಅರ್ಥ ಮಾಡ್ಕೋತೀವಲ್ಲ, ಅರ್ಥ ಅಲ್ಲ. ಬ್ರಹ್ಮಚಾರಿಣಿ ಅಂತ ಅಂದರೆ ಭಗವತ್ ಸಾಧನೆಗೆ ತೊಡಗಿಕೊಂಡವಳು ಅಂತ. ಬ್ರಹ್ಮ ಅಂದರೆ ಭಗವಂತ, ಅವನನ್ನು ಪ್ರಾಪ್ತಿ ಮಾಡುವಂತಹ ಸಾಧನೆಯಲ್ಲಿ, ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದವಳು ಅಂತ ಅರ್ಥ. ಅವಳು ಬ್ರಹ್ಮಚಾರಿಣಿ. ಜಟಿಲ, ಜಟೆ ಕಟ್ಟಿದ್ಲು ಅಂತ. ಅಂದರೆ ಅವಳು ಒಬ್ಬ ಸಂಸಾರವನ್ನು ಸಾಗಿಸ್ತಾ ಇರುವ ಒಬ್ಬ ಮಹಿಳೆಯಾಗಿ ಇರಲಿಲ್ಲ ಅವಳು ಅಂತ. ಅವಳು ಒಬ್ಬ ಋಷಿಪತ್ನಿಯಂತೆ, ಋಷಿ ಸ್ತ್ರೀಯಂತೆ ಜಟೆ ಕಟ್ಟಿಕೊಂಡು ಅವಳು ಆ ಸಾಧನೆಯಲ್ಲೇ ಮುಳುಗಿದವಳು ಅಂತ. ಹಾಗಾಗಿ ಇದು ಬಹಳ ಅಪರೂಪಕ್ಕೆ ಅವಳ ಬಗ್ಗೆ ಸಿಗುವಂಥ ಶಬ್ದಗಳು ಕೃಪಿಯ ಬಗ್ಗೆ. ಅವಳನ್ನು ನೋಡು. ಪ್ರೇತಕೃತ್ಯೇಚ ಯತತೆ. ಸಂಸ್ಕಾರ ಮಾಡಬೇಕಲ್ಲ ದ್ರೋಣರಿಗೆ, ಆ ಪ್ರಯತ್ನದಲ್ಲಿದ್ದಾಳೆ ನೋಡು. ಇದು ಎಷ್ಟು ಇದರ ವಿಷಯ ಅಂತ ಅಂದರೆ, ಇಲ್ಲಿಯವರೆಗೆ ಯಾರದ್ದನ್ನೂ ಸಂಸ್ಕಾರ ಮಾಡೋದಕ್ಕೆ, ಉತ್ತರ ಸಂಸ್ಕಾರ ಮಾಡೋದಕ್ಕೆ, ದಹನ ಮಾಡಿ ಉತ್ತರ ಸಂಸ್ಕಾರ ಮಾಡೋದಕ್ಕೆ ಯಾರಾದರೂ ಪ್ರಯತ್ನಿಸ್ತಾ ಇದ್ದಾರೆ, ಹೊರಟಿದ್ದಾರೆ ಅಂತ ಹೇಳಿರಲಿಲ್ಲ. ಕೃಪಿಯ ಬಗ್ಗೆ ಹೇಳ್ತಾ ಇದ್ದಾಳೆ ಗಾಂಧಾರಿ. ಆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ. ಯಾಕೆ ಅಂದರೆ ಅವಳ ಪರಿಸ್ಥಿತಿ ನೋಡಿ, ಮಗ ಇಲ್ಲ, ಈಗ ಸಂಸ್ಕಾರ ಯಾರು ಮಾಡಬೇಕು? ಸಂಸ್ಕಾರ ಮಾಡಬೇಕಾದ ಅಶ್ವತ್ಥಾಮ ಇಲ್ಲ, ಹೊರಟು ಹೋಗಿ ಆಯ್ತು ಅವನು. ಅವಳು ಹೊರಟಿದ್ದಾಳೆ ಈಗ ಅಂತ. ಅಗ್ನಿನಾಹೃತ್ಯ ವಿಧಿವ
ಚಿತಾಂ ಪ್ರಜ್ವಾಲ್ಯ ಸರ್ವಶಃ ದ್ರೋಣಮಾಧಾಯ ಗಾಯಂತಿ ತ್ರೀಣಿ ಸಾಮಾನಿ ಸಾಮಗಾಹ. ಅವರ ದ್ರೋಣರ ಶಿಷ್ಯರೆಲ್ಲ ಇದ್ದಾರೆ ಅದನ್ನು ಮಾಡೋದಕ್ಕಲ್ಲಿ. ಜಟಿಲಾ ಬ್ರಹ್ಮಚಾರಿಣ, ಜಟ ಕಟ್ಟಿಕೊಂಡ ಬ್ರಹ್ಮಚಾರಿಗಳು, ಅವರ ಶಿಷ್ಯರುಗಳು ಅವಳ ಜೊತೆಗೆ ಸೇರಿ ಅದಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಅಗ್ನಿಯನ್ನು ತಂದಿದ್ದಾರೆ, ಅಗ್ನಿಗಳನ್ನು ಅಂತ. ಅಗ್ನಿಗಳನ್ನು ತಂದಿದ್ದಾರೆ ಅಂದರೆ ಪ್ರಾಚೀನ ಕಾಲದಲ್ಲಿ ಹೇಗೆ ಅಂದರೆ ಪ್ರತಿಯೊಬ್ಬರೂ ಅಗ್ನಿಯ ಉಪಾಸನೆ ಮಾಡಬೇಕಿತ್ತು, ಅಗ್ನಿಯ ಮುಖಾಂತರ ದೇವತೋಪಾಸನೆ ಮಾಡಬೇಕಾಗಿತ್ತು. ಅದಕ್ಕೆ 3 ಅಗ್ನಿಗಳನ್ನು ಇಟ್ಕೊಳ್ತಾ ಇದ್ದರು. ಅಗ್ನಿಗಳು ಅಂದರೆ 3 ಕುಂಡಗಳಿರ್ತಾ ಇದ್ವು. ಆ ಕುಂಡಗಳಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆಗಿರ್ತಿತ್ತು. ಆ ಅಗ್ನಿ ಆರಲೇಬಾರದು. ಅವರ ಕೊನೆಯ ಉಸಿರಿನವರೆಗೂ ಆ ಅಗ್ನಿ ಉರಿತಲೇ ಇರಬೇಕು. ಮತ್ತು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅದರಲ್ಲಿ ಅವರು ಹೋಮ ಮಾಡ್ತಾ ಇರ್ತಿದ್ರು. ವಿಶೇಷ ಪರ್ವಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಬೇರೆ ಬೇರೆದರಲ್ಲಿ ಬೇರೆ ಬೇರೆ ತರಹದಲ್ಲಿ ಅವರು ಅದನ್ನು ಮಾಡಬೇಕಾಗಿರ್ತಾ ಇತ್ತು. ಹಾಗೆ ಅಗ್ನಿ ಉಪಾಸನೆ ಮಾಡ್ತಾಯಿದ್ರು. ಅವರು ಸತ್ತಾಗ ಅದೇ ಅಗ್ನಿಯಿಂದ ಅವರನ್ನು ಸುಡಬೇಕಾಗಿತ್ತು. ಅಗ್ನಿಹೋತ್ರಿಗಳು ಅಂತ ಕರಿತಾ ಇದ್ರು ಅವರನ್ನು. ಅದೇ ಅಗ್ನಿಯಲ್ಲಿ ಅವರನ್ನು ಸುಡಬೇಕಾಗಿತ್ತು, ಬೇರೆ ಬೆಂಕಿಯಲ್ಲಿ ಅಲ್ಲ. ಅಗ್ನಿನಾರ್ಹತ್ಯ ವಿಧಿಯ ಕ್ರಮದಂತೆ ಆ ಅಗ್ನಿಗಳನ್ನು ತರಲಾಗಿದೆ ನೋಡುವಲ್ಲಿ. ಚಿತಾಂ ಪ್ರಜ್ವಾಲ್ಯ, ಅಲ್ಲಿ ಚಿತೆಯನ್ನು ಸಿದ್ಧಪಡಿಸಿದ್ದಾರೆ. ಚಿತೆಯನ್ನು ಯಾವುದರಲ್ಲಿ ಸಿದ್ಧಪಡಿಸಿದ್ದಾರೆ? ಶಕ್ತಿಭಿಶ್ಚೈವ ರಥನೀಡೈಶ್ಚ ಮಾಧವ. ಈಗಲ್ಲ ಕಟ್ಟಿಗೆಯಲ್ಲಿ ಸಿಗತ್ತೆ. ಅದಕ್ಕೆ ಜಟಕಟ್ಟಿಕೊಂಡ ಬ್ರಹ್ಮಚಾರಿ ಶಿಷ್ಯರು ಅಲ್ಲಿ ಇದ್ದ ಧನುಸ್ಸು, ಶಕ್ತಿ ಆಯುಧ, ಆಮೇಲೆ ರಥ ಇರುತ್ತಲ್ಲ, ಅದರ ಬೇರೆ ಬೇರೆ ಇವುಗಳಿರುತ್ತಲ್ಲ, ಅದರ ಮೂಕಿ, ಇನ್ನೊಂದು ಅವೆಲ್ಲ ಮರದಲ್ಲಿ ಮಾಡಿರ್ತಾವಲ್ಲ, ಅಲ್ಲೇ ಇದ್ದ ಅವುಗಳನ್ನೆಲ್ಲ ತಂದು ಸೇರಿಸಿ ಚಿತೆ ಮಾಡಿದ್ದಾರೆ. ಅದರ ಮೇಲೆ ಇಡೋದಕ್ಕೆ ಅಂತ ದ್ರೋಣರ ಶವವನ್ನು ಹೊತ್ತು ಸಾಗುತ್ತಾ ಇದ್ದಾರೆ. ದ್ರೋಣಂ ಆದಾಯ ಗಾಯಂತಿ ತ್ರೀಣಿ ಸಾಮಾನಿ ಸಾಮಗಾಹ. ಅದನ್ನು ಹೊತ್ತುಕೊಂಡು ಹೋಗುವಾಗ ಸಾಮಗಾಯನ ಮಾಡಬೇಕು. 3 ಸಾಮವೇದದ ಗಾಯನ ಮಾಡಬೇಕು ಸಾಮವೇದದಲ್ಲಿ. ಅದನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ ಸಾಮವೇದಿಗಳು ನೋಡಲ್ಲಿ ಅಂತ ತೋರಿಸ್ತಾಳೆ ಕೃಷ್ಣನಿಗೆ. ಬೇರೆ ಯಾರ್ದು ಕೂಡ ನಾವು ಈ ಥರದೊಂದು ಉತ್ತರ ಕ್ರಿಯೆಗಳನ್ನ ಮುಂದೆ ಬರುತ್ತೆ. ಅಲ್ಲಿ ಉಳಿದವರ ಉತ್ತರ ಕ್ರಿಯೆಗಳಿಗೆ ಸಂಬಂಧಿಸಿದವರು ಇದ್ದಾರೆ, ಇಲ್ಲಿ ಯಾರಿಲ್ವಲ್ಲ. ಈಗ ಅವಳದ್ದನ್ನು ನೋಡ್ಕೋಬೇಕಲ್ಲ. ಈಗ ಉಳಿದಂತೆ ರಾಜಮನೆತನಗಳದವರು ರಾಜರುಗಳು ಸತ್ತಿರೋದಲ್ವಾ, ಅವರ ಪರಿವಾರದವರು ಇದ್ದಾರೆ, ಅವರು ಅದರ ಜವಾಬ್ದಾರಿ ತೊಗೊಂಡು ಮುಂದುವರಿಬೇಕು. ಇವರ ಕುರುವಂಶೀಯರ ಬಗ್ಗೆ ಕುರುವಂಶೀಯರು ಇದ್ದೇ ಇದ್ದಾರಲ್ಲ, ಅವ್ರು ಮಾಡಬೇಕಲ್ಲ. ಈಗ ಯುಧಿಷ್ಠಿರಾದಿಗಳಿದ್ದಾರೆ ಅಲ್ಲಿ, ಅವಳಿಗೆ ಯಾರಿದ್ದಾರೆ? ಅವಳಿಗೆ ಇವರ್ಯಾರು ಬಂದು ಮಾಡೋಕ್ಕಾಗಲ್ಲ, ಅವರೇ ಮಾಡಬೇಕು. ಹಾಗಾಗಿ ಶಿಷ್ಯರನ್ನು ಇಟ್ಟುಕೊಂಡು ಅವಳ ಕೆಲಸ ಮುಂದುವರ್ಸ್ಕೊಂಡು ಹೋಗಿದ್ದಾಳೆ. ಅದನ್ನು ತೋರಿಸ್ತಾಳೆ ನೋಡು. ಅಲ್ಲಿ ದಹನ ಮಾಡಿ ಮುಗಿಸಿದರು. ಅಗ್ನಿ ವಿವಾದಾಯ ದ್ರೋಣಂ ಹುತ್ವ ಹುತಾಶನೆ. ಅಗ್ನಿಯಲ್ಲಿ ಅವನನ್ನು ಇಟ್ಟು ಸುಡ್ತಾ ಇದ್ದಾರೆ. ಅದು ನನಗೆ ಅಗ್ನಿಯನ್ನು ಇಟ್ಟಂತೆ ಕಾಣ್ತಾ ಇದೆ ಅಂತ. ದ್ರೋಣರನ್ನು ಇದರಲ್ಲಿ ಇಟ್ಟಿರೋದು. ಅದನ್ನು ಮುಗಿಸಿ ಗಂಗೆಯ ಕಡೆಗೆ ದ್ರೋಣರ ಶಿಷ್ಯರು ಹೋಗ್ತಾ ಇರೋದನ್ನು ನೋಡು ಅಂತ. ಮತ್ತು ಕೃಪಿ ಗಚ್ಚಂತ್ಯಭಿಮುಖ ಗಂಗಾ ನದಿಯ ಕಡೆಗೆ ಹೋಗ್ತಾ ಇದ್ದಾರೆ. ಅಪಸವ್ಯಾಂಚಿತಿಂ ಕೃತ್ವ ಪುರಸ್ಕೃತ್ಯ ಕೃಪೀಂತದ. ಕೃಪಿಯನ್ನು ಮುಂದಿಟ್ಟುಕೊಂಡು ಶಿಷ್ಯರುಗಳು ಹೋಗ್ತಾ ಇದ್ದಾರೆ. ಯಾಕೆಂದರೆ ತರ್ಪಣ ಕೊಡಬೇಕು, ಶವದಹನ ಆದಮೇಲೆ ತರ್ಪಣ ಕೊಡಬೇಕು ಅಲ್ಲಿ ಹೋಗಿ. ಅದಕ್ಕಾಗಿ ಗಂಗಾ ನದಿಗೆ ಹೋಗ್ತಾ ಇರೋದನ್ನು ನೋಡು ಅಂತ. ದ್ರೋಣರಾದ ಮೇಲೆ ಭೂರಿಶ್ರವಸ್ ಕಾಣ್ತಾ ಇದ್ದಾನೆ ಅವಳಿಗೆ. ಸೋಮದತ್ತನ ಮಗ ಬಾಕ್ಲಿಕನ ಮಗ ಸೋಮದತ್ತನ ಮಗ ಭೂರಿಶ್ರವಸ್ಸು. ಸೋಮದತ್ತ ಸುತಂ ಪಶ್ಯ ಯೂಧಾನೇನ ಪಾತಿತಂ. ಸತ್ಯಕ್ಕೆ ಕೊಂದು ಹಾಕಿದ ಸೋಮದತ್ತನನ್ನು ನೋಡು ಅಂತ. ಅದರ ಪಕ್ಕದಲ್ಲಿಯೇ ಸೋಮದತ್ತನೂ ಇದ್ದಾನೆ, ಅದನ್ನು ನೋಡು ಅಂತ. ಅಂದರೆ ತಂದೆಯೂ ಸತ್ತಿದಾನಲ್ಲ, ಅವನನ್ನು ನೋಡು ಅಂತ. ಯುಯುಧಾನಂ ಮಹೇಶ್ವಾಸಂ ಗರಹಯನ್ನಿವ ದೃಶ್ಯತೆ. ಸತ್ತು ಹೋದ ಮೇಲೂ ಅವನು ಸಾತ್ಯಕಿಯನ್ನು ಮಗನನ್ನು ಕೊಂದಿದ್ದಕ್ಕಾಗಿ ನಿಂದಿಸ್ತಾ ಇದ್ದಾನೋ ಅನ್ನೋ ಥರ ಕಾಣ್ತಾ ಇದೆ ಅಂತ. ಭೂರಿಶ್ರವಸನ ತಾಯಿಯಲ್ಲಿ ಅಳ್ತಾ ಇದ್ಲಂತೆ. ಅಸೌತು ಭೂರಿಶ್ರವಸಃ ಮಾತಾ ಶೋಕ ಪರಿಪ್ಲುತ ಆಶ್ವಾಸಯತಿ ಭರ್ತಾರಂ ಸೋಮದತ್ತಂ ಅನಿಂದಿತ. ತನ್ನ ಗಂಡನಿಗೆ ಮಗ ಸತ್ತಿದ್ದ ಬಗ್ಗೆ ಅವಳು ಸಮಾಧಾನ ಮಾಡ್ತಾ ಇದ್ದಾಳೆ ನೋಡಲ್ಲಿ ಅಂತ. ಸತ್ತೋಗಿದ್ದಾನೆ, ಗಂಡನೂ ಸತ್ತೋಗಿದ್ದಾನೆ, ಮಗನೂ ಸತ್ತೋಗಿದ್ದಾನೆ. ಮಗ ಸತ್ತೋದಾಗ ಸಮಾಧಾನ ಮಾಡಬೇಕಲ್ಲ. ತನ್ನ ಮಗನೇ ಸತ್ತರು ಗಂಡನಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ ಅವಳು ನೋಡಲ್ಲಿ ಅಂತ. ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಅಂದರೆ, ವಾಸ್ತವವಾಗಿ ಸೋಮದತ್ತ ಮೊದಲು ಸತ್ತಿದ್ದಾನೆ, ಆಮೇಲೆ ಭೂರಿಶ್ರವ ಸತ್ತಿರೋದು. ತಂದೆ ಮೊದಲು ಸತ್ತಿದ್ದಾನೆ, ಮಗ ಆಮೇಲೆ ಸತ್ತಿದ್ದಾನೆ. ಆದರೆ ಅವಳು ಹೇಳ್ತಾ ಇದ್ದಾಳೆ, ದಿಷ್ಟ್ಯಾ ಯೂಪಧ್ವಜಂ ವೀರ ಪುತ್ರಂ ಭೂರಿ ಸಹಸ್ರದಂ ಅನೇಕ ಕೃತ ಯಜ್ವಾನಂ ನಿಹತಂ ನಾದ್ಯ ಪಶ್ಯಸಿ. ನಿನ್ನ ಅದೃಷ್ಟ ಮಗ ಸತ್ತಿದ್ದು ನಿನಗೆ ಗೊತ್ತಾಗಲಿಲ್ಲ ಅಂತ ಅಳ್ತಾ ಇದ್ದಾಳೆ ಅವಳು ಅಂತ. ಸತ್ತು ಹೋದ ಗಂಡನಿಗೆ ಹೇಳ್ತಾ ಇರೋದು, ಮಗ ಸತ್ತ ದುಃಖ ನಿನ್ನನ್ನು ಕಾಡಲಿಲ್ಲ ಅಂತ. ಅವಳನ್ನು ಕಾಡ್ತಾ ಇದೆಯಲ್ಲ ಅದು. ದಿಷ್ಟ್ಯಾ ಸ್ನುಷಾಣಾಮಾಕ್ರಂದೆ ಘೋರಂ ವಿಲಪಿತಂ ಬಹು ನಶೃಣೋಷಿ ಮಹಾರಾಜ. ನಿನ್ನ ಸೊಸೆಯಂದರು ಘೋರವಾಗಿ ವಿಲಾಪ ಮಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನಿನ್ನ ಅದೃಷ್ಟ ನಿನಗದು ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ.
ಅವಳಿಗೆ ಕೇಳಿಸ್ತಾ ಇದೆಯಲ್ಲ ಅದು. ಅದರ ಪಕ್ಕದಲ್ಲಿ ಶಲ ಸತ್ತಿದ್ದಾನೆ, ಅದನ್ನು ಹೇಳ್ತಾ ಇದ್ದಾಳೆ. ಇನ್ನೊಬ್ಬ ಮಗ ಭೂರಿಶ್ರವಶ್ಚಲ ಅಂತ 3 ಜನ ಮಕ್ಕಳು ಅವನಿಗೆ, ಸೋಮದತ್ತನಿಗೆ. ಶಲ ಸತ್ತಿದ್ದಾನೆ ನೋಡು ಅಲ್ಲಿ ಪಕ್ಕದಲ್ಲಿ. ಅವರು ಅವನ ಪತ್ನಿಯರು ಅಳ್ತಾ ಇದ್ದಾರೆ ಅಲ್ಲಿ, ಭೂರಿಶ್ರವಸನ ಪತ್ನಿಯರು. ಆಗ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಗಾಂಧಾರಿ ಹೇಳ್ತಾಳೆ ಕೃಷ್ಣನಿಗೆ. ವಾಸುದೇವಸ್ಯ ಸಾನ್ನಿಧ್ಯೆ ಪಾರ್ಥೇನಾಕ್ಲಿಷ್ಟ ಕರ್ಮಣ ಯುದ್ಧದ ಸಮರೇನ್ಯೇನ ಪ್ರಮತ್ತಸ್ಯ ನಿಪಾತಿತಃ. ಅವನು ಕತ್ತಿ ಹಿಡಿದು ಇವನನ್ನು ಕೊಲ್ಲೋಕೆ ಹೊರಟುಬಿಟ್ಟಿದ್ದಲ್ಲ ಸತ್ಯಕಿಯನ್ನು, ಅದೆಲ್ಲ ನಡೀತಲ್ಲ ಅಲ್ಲೊಂದು ಪ್ರಕರಣ, ಸೋಮದತ್ತ ಭೂರಿಶ್ರವಸಿ ವಿರುದ್ಧಲ್ಲ. ಆಗ ಅರ್ಜುನ ಒಂದು ಬಾಣ ಬಿಟ್ಟು ಕೊಲ್ತಾನಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣನ ಸಾನ್ನಿಧ್ಯದಲ್ಲಿ, ಕೃಷ್ಣನ ಎದುರಿಗೆ ಅರ್ಜುನ ಇನ್ನೊಬ್ಬನ ಜೊತೆಗೆ ಯುದ್ಧ ಮಾಡ್ತಾ ಇದ್ದವನನ್ನು ಕೊಂದ. ಕಿನ್ನು ವಕ್ಷಸಿ ಸಂಸತ್ಸು ಕಥಾಸು ಚ ಜನಾರ್ದನ. ಅವ್ರೇನು ಹೇಳ್ತಾ ಇದ್ದಾರಂತೆ ಅಂದರೆ, ನಾಳೆ 4 ಜನ ಸೇರಿರುವ ಜಾಗದಲ್ಲಿಯೋ 10 ಜನ ಇರುವಲ್ಲಿಯೋ ಒಂದು ಸಭೆಯಲ್ಲೋ ಹೀಗೆ ಮಾಡಬಹುದಾ ಅರ್ಜುನ ಅಂತ ಕೇಳಿದರೆ ಅರ್ಜುನ ಏನು ಉತ್ತರ ಕೊಡ್ತಾನೆ ಇದಕ್ಕೆ ಅಂತ ಕೇಳ್ತಾ ಇದ್ದಾರೆ ನೋಡು ಕೃಷ್ಣ ಅಂತ ಹೇಳ್ತಾಳೆ ಗಾಂಧಾರಿ. ನಾವು ಕೆಲವೊಂದು ಪ್ರಸಂಗಗಳನ್ನ ಅಂದರೆ ಅದರಲ್ಲಿ ನ್ಯಾಯ ಅನ್ಯಾಯಗಳ ಬಗ್ಗೆ, ಧರ್ಮಗಳ ಬಗ್ಗೆ ಮಾತಾಡ್ತಿರ್ತೀವಿ. ಕೆಲವೊಂದು ತುಂಬ ಪ್ರಸಿದ್ಧವಾದ ಪ್ರಸಂಗಗಳಿವೆ. ಅದನ್ನು ಹೊರತುಪಡಿಸಿ ಕೂಡ ಕೆಲವೊಂದು ಧರ್ಮನ ಅಧರ್ಮನ ಅಂತ ಹೇಳೋಕ್ಕಾಗದಿರೋ ಪ್ರಸಂಗಗಳು ಸುಮಾರಿದೆ. ಅದನ್ನೆಲ್ಲ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾಳೆ. ಆ ಪ್ರಶ್ನೆಗಳು ಹುಟ್ಟಿವೆ ಅಂತ ಅಂದರೆ, ಯಾವ ಪ್ರಶ್ನೆಗಳು ನಮಗೆ ಇವತ್ತು ಹುಟ್ಟಿಕೊಂಡಿವೆಯೋ ಅದಷ್ಟು ಪ್ರಶ್ನೆಗಳು ಅವತ್ತೇ ಹುಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ಸಂಚಿಕೆ ಮುಗಿಸೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು. ನಾನು ಯಾವಾಗಲೂ ಇವ್ರನ್ನ ಗಮನಿಸ್ತಾ ಇದ್ದೆ. ಇವ್ರು ಯಾರು ಅಂತ ನಾನು ನೋಡಿ ಒಂದ್ಸಲ ಅವ್ರ ಚಾನಲ್ಗೆ ಕೂಡ ಹೋಗಿ ನೋಡಿದೆ ನಾನು. ಆಮೇಲೆ ಅವರು ಟೈಲರ್ ಅಂತ ಗೊತ್ತಾಯ್ತು ನನಗೆ. ಅವರು ಯಾಕೆ ನಾನು ಈ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಯಾರು ಅಂದರೆ ಇವರು ಆನಂದ್ KP9 ಅಂತ. ಇವರು ಯಾಕೆ ನನ್ನ ಗಮನ ಸೆಳೆದ್ರು ಅಂತಂದರೆ, ಇವರು ಪ್ರತಿದಿನ ಸಂಜೆ ಅಂದರೆ ನಾವು ಮಹಾಭಾರತ ಹಾಕಿದಾಗೆಲ್ಲ ಮೊದಲನೇ ಕಮೆಂಟ್ ಇವ್ರದ್ದೇ ಇರುತ್ತೆ. ಹಾಯ್ ಸರ್, ವೆಲ್ಕಮ್ ಬ್ಯಾಕ್ ಅಂತ ಹಾಕ್ತಾರೆ, ಇಲ್ಲಾಂದರೆ ಗುರುಗಳಿಗೆ ಸ್ವಾಗತ ಅಂತ ಹಾಕ್ತಾರೆ. ನಾನು ಸರ್ಗೆ ಹೇಳಿದೆ ಇದನ್ನು. ಆಮೇಲೆ ಸರ್ ಕೂಡ ಅವರು ಆನಂದ್ ಅವರು ನಿಮ್ಮನ್ನು ಕೂಡ ಸಂಪರ್ಕಿಸಿದವರು ನಂಗೆ ಗೊತ್ತಾಯಿತು. ಆನಂದ್ ಅವರು ನನಗೆ ಈ ಪ್ರಾಯಶಃ ಮಹಾಭಾರತ ರಹಸ್ಯಗಳು ಆರಂಭ ಆದಾಗಿಂದನೇ ಅವರು ಇದನ್ನು ನೋಡ್ಕೊಂಬಂದಿದ್ದಾರೆ. ಆವಾಗಿಂದ ಅವರು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೆಲ್ಲೋ ಮೆಸೇಜ್ ಮಾಡಿದ್ರು, ಆಮೇಲೆ ನಂಬರ್ ತೊಗೊಂಡ್ರು. ಅವರು ಮೆಸೇಜ್ ಮಾಡ್ತಾರೆ ಆಗಾಗ. ಅವರು ಹೇಗೆ ಅಂದರೆ, ಅವರು ಟೈಲರಿಂಗ್ ವೃತ್ತಿ ಮಾಡ್ತಾರೆ. ನಾನಿನ್ನೂ ನೋಡಿಲ್ಲ ಅವರನ್ನು. 5-6-7 ವರ್ಷ ಆಯ್ತಾ ಏನೋ ಇದು ಶುರುವಾಗಿ, ಅಲ್ಲ 4-5 ವರ್ಷ ಆಯಿತು. ಅವರು ಎಷ್ಟು ಇದಕ್ಕೆ ಅಂದರೆ ಅಡಿಕ್ಟ್ ಆಗಿದ್ದಾರೆ ಅಂತಲೇ ಹೇಳಬೇಕು. ಅವ್ರು ಎಷ್ಟು ಕೇಳ್ತಾರೆ ಅಂತ ಅಂದರೆ, ಅವರು ಅದನ್ನು ನನಗೆ ವಿಡಿಯೋ ಮಾಡಿ ಕೂಡ ಹಲವು ಸಲ ಕಳಿಸಿದ್ದಾರೆ. ಅವರಲ್ಲಿ ಅವರು ಬೆಳಗ್ಗೆ ಬಂದು ಅವ್ರ ಅಂಗಡಿ ಓಪನ್ ಮಾಡಿದ್ರೆ ಈ ಇಡೀ ಮಹಾಭಾರತ ರಹಸ್ಯಗಳು ಇದೆಯಲ್ಲ ಅದನ್ನು ಆಡಿಯೋ ವರ್ಷನ್ ಕೇಳ್ತಾರೆ ಅವರು. ಆಡಿಯೋ ವರ್ಷನ್ ಅದೊಂದು ಇನ್ಸ್ಟ್ರೂಮೆಂಟ್ ಏನೋ ಇಟ್ಕೊಂಡಿದ್ದಾರೆ, ಅಲ್ಲಿ ಮೇಲ್ಗಡೆ ಇದೆ ಅದು, ಅದರಲ್ಲಿ ಬರ್ತಾ ಇರುತ್ತೆ ಇದು. ಅವರು ಸಂಜೆ ಮನೆಗೆ ಹೋಗುವವರೆಗೂ ಅದನ್ನೇ ಕೇಳ್ತಾರೆ. ಮತ್ತು ನಾಳೆ ಬೆಳಗ್ಗೆ ಬಂದು ಮತ್ತು ಅದನ್ನೇ ಆನ್ ಮಾಡ್ತಾರೆ, ನಾಳೆ ಸಂಜೆವರೆಗೂ ಅದನ್ನೇ ಕೇಳ್ತಾರೆ. 1ನೇದ್ರಿಂದ ಕೇಳ್ಕೊಂಬರ್ತಾರೆ ಮಹಾಭಾರತವನ್ನು, ಮುಗಿತಾ ಮತ್ತು 1ನೇದ್ರಿಂದ ಕೇಳ್ಕೊಂಬರ್ತಾರೆ. ಹೀಗೆ ಕೇಳ್ತಾ ಇದ್ದಾರಂತೆ ಅವರು. ಇಷ್ಟು ವರ್ಷಗಳ ಕಾಲ ಕೇಳ್ತಾ ಇದ್ದಾರಂತೆ. ನನಗೆ ಈ ಮಹಾಭಾರತ ಕೇಳೋದು ಹೇಳೋದು ಇದು ಬಹಳ ಪುಣ್ಯಕರ ಅಂತ ಮಹಾಭಾರತದಲ್ಲಿ ತುಂಬ ಕಡೆ ಬರುತ್ತೆ. ಇನ್ನು ಕೇಳಿದರೆ ಸಾಕು ಉದ್ಧಾರ ಆಗತ್ತೆ ಅನ್ನೋ ಮಾತುಗಳು ತುಂಬ ಕಡೆ ಬರುತ್ತೆ. ಅವರು ಅದು ಎಷ್ಟು ಉದ್ಧಾರದ ದಾರಿ ಕಂಡುಕೊಂಡ್ರು ಅಂತ ಅನ್ಸುತ್ತೆ. ಅವರು ಇವತ್ತವರೆಗೂ ಸಿಕ್ಕಿಲ್ಲ. ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ನಾನು ತುಂಬ ಸಲ ಅವ್ರನ್ನ ಕರೆದಿದ್ದೀನಿ, ಬುಕ್ ರಿಲೀಸೋ ಇನ್ನೊಂದಕ್ಕೋ ಬನ್ನಿ ಅಂತ. ಬರ್ತೀನಿ ಅಂತ ಹೇಳ್ತಾರೆ, ಅವ್ರು ಬಂದಿಲ್ಲ. ಇನ್ನೊಂದು ದಿವಸ ಹುಡ್ಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಅಲ್ಲಿಗೆ ಹೋಗೋದೇ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಒಂದು ಮಹಾಭಾರತವನ್ನು ಕೇಳೋದಿದೆಯಲ್ಲ, ನನಗೆ ಬಹಳ ಬಹಳ ಆಶ್ಚರ್ಯ ಅಂತ ಅನಿಸಿದೆ ಅವ್ರ ಬಗ್ಗೆ. ಎಸ್. ಸೊ ಈ ಥರ ಆನಂದ್ ಥರದ ಅಭಿಮಾನಿಗಳಿಂದಾಗಿ, ಅಂದರೆ ಮಹಾಭಾರತದ ಅಭಿಮಾನಿಗಳು, ಸಂಪತ್ಸರ ಅಭಿಮಾನಿಗಳು, ಅಂಥವರಿಂದಾಗಿ ಈ ಥರದ ನಾವು ಕೂಡ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ನೋಡ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಪ್ರಶ್ನೆಗಳಿದ್ದರೆ ಕೇಳ್ತಾ ಇರಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು. ನಮಸ್ಕಾರ.